ಹಾಯ್ ಹಲೋ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ. ನಿನ್ನ ಜೊತೆ ಸೀರಿಯಲಲ್ಲಿ ಅಂಜನಾ ಭೂಮಿ ಅವ್ರ ಹೋಗಿ ಎಲ್ಲ ಅಲ್ಲಿ ಬೆಡ್ರೂಮ್ನಲ್ಲಿರೋ ಎಲ್ಲ ಸಾಮಾನೆಲ್ಲ ಕಿತ್ತಿ ಹಾಕ್ತಾ ಇರ್ತಾಳೆ. ರೂಮ್ ತುಂಬ ಎಲ್ಲ ಹೊಲ್ಸು ಮಾಡಿರ್ತಾಳೆ. ಮಾಡಿದ್ಮೇಲೆ ನೋಡಿ ನೀನು ಏನು ಮಾಡ್ತೀನೋ ನೋಡು, ಎಲ್ಲ ನಿನ್ನ ಮನೆಯಿಂದ ಹೊರಗಡೆ ಕಳ್ಸಂಗೆ ಮಾಡ್ತೀನಿ ನೋಡಿ ಅಂತ ಅಂಜನಾ ಎಲ್ಲ ಬೈತಾ ಎಲ್ಲ ಸಾಮಾನು ಹೊಡೆದಾಕ್ತಾ ಇದ್ಮೇಲೆ ಅದು ತಗೊಂಡು ತಲೆ ಮೇಲೆ ಹಾಕಕ್ಕೆ ಹೋಗ್ತಾಳೆ. ಅಂಜನಾ ಬುಕ್ಕೆ ತಗೊಂಡು ತಲೆ ಮೇಲೆ ಹಾಕಕ್ಕೆ ಹೋದರೆ ಭೂಮಿ ಯಾಕೆ ಹೀಗೆ ಮಾಡ್ತೀನಿ ಅಂಜನಾ ಅಂತ ಕೇಳ್ತಾ ಇರ್ತಾಳೆ ಭೂಮಿ. ಆಗ ಕೈ ಹಿಡ್ಕೊಂಡ್ಮೇಲೆ ಅಮ್ಮ ಅಮ್ಮ ಅಂತ ಎಲ್ಲರೂ ಕೂತಾ ಇರ್ತಾಳೆ. ಅಂಜನಾ ಕೂದ್ಮೇಲೆ ದೇವಯಾನಿ ಮನೆ ಎಲ್ಲರೂ ಬರ್ತಾ ಇರ್ತಾರೆ. ಭೂಮಿ ಬೆಡ್ರೂಮಿಗೆ ಬಂದಮೇಲೆ ತಡಿ, ಯಾಕೆ ಹಿಂಗೆ ಮಾಡ್ತಾಯಿದ್ರಿ ಭೂಮಿ, ತಡಿ ಅಂತ ಭೂಮಿ ಅಂತಾಳೆ. ನೋಡ ಆಂಟಿ, ಬ್ಯಾಡ್ ಅಂತಿದ್ರು ಕೂಡ ಬುಕ್ಕೆ ತಗೊಂಡು ತಲೆ ಮೇಲೆ ಹಾಕಕ್ಕೆ ಹೋಗ್ತಾ ಇದ್ದಾಳೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಸಾಕು ಸುಮ್ಮನಿರು, ನೀನು ಏನು ಮಾಡಕ್ಕೆ ಕೊಟ್ಟಿದ್ದೀಯಾ ಅಂತ ಭೂಮಿನೇ ಬೈತಾ ಇರ್ತಾಳೆ. ದೇವಯಾನಿ ಬೈದಿದ್ದಾಗ ನೋಡಿ ಮಾಮ್ ಹೇಗೆ ಹೊಡೆದಿದ್ದಾಳೆ ಇನ್ನೇನು ಸ್ವಲ್ಪ ಹೊತ್ತು ನೀವು ಬಂದಿಲ್ಲ ಅಂದರೆ ನನ್ನ ಸಾಯಿಸ್ಬಿಡ್ತಿದ್ಲ ಅಂತ ಅಂಜನಾ ಹೇಳ್ತಾ ಇರ್ತಾಳೆ. ಆಗ ಮನೆಯೆಲ್ಲವರು ಬೈತಾ ಇರ್ತಾಳೆ ಭೂಮಿನ. ಪಾಪ ಭೂಮಿ ತುಂಬ ಬೇಜಾರು ಪಡ್ತಾ ಇದ್ದಾಳೆ. ಇಲ್ಲ, ನಾನು ಏನು ಮಾಡಿಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆದರೆ ಯಾರು ಕೇಳಿಸಿ ಅಂತ ಇರ್ತಾಳೆ. ತುಂಬ ಬೇಜಾರು ಪಡ್ತಾ ಇರ್ತಾಳೆ. ಅಂಜನಾ ಅಳ್ತಾ ಇದ್ದು ಹಾಲ್ನಲ್ಲಿ ಹೋಗ್ತಾ ಇರ್ತಾಳೆ. ಹಾಲ್ನಲ್ಲಿ ಹೋದ್ಮೇಲೆ ಅಲ್ಲಿ ಹೋಗಿ ಎಲ್ಲರೂ ಮಾತಾಡ್ತಾ ಇರ್ತಾಳೆ. ಯಾಕೆ ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಅಂಜನಾನ ಕೇಳ್ತಿದ್ರೆ ನೀನು ಯಾಕೆ ಅವಳು ಬೆಡ್ರೂಮ್ ಹತ್ರ ಹೋಗಿದ್ಯಾ ಅಂತ ಅಂಜನಾ ಕೇಳ್ತಾ ಇರ್ತಾಳೆ. ಕೇಳಿದ್ಮೇಲೆ ಇಲ್ಲ, ಅವಳೇ ಕರೆದಳು ಬಾಬಾ ಅಂತ ಕರೆದ್ಮೇಲೆ ಎಲ್ಲ ಸಾಮಾನು ತೊಯ್ದು ಬಿಸಾಕಿದ್ಮೇಲೆ ಎಲ್ಲ ನನ್ನ ಹೊಡೆಯೋಕೆ ಬಂದಳು ಅಂತ ಅಂಜನಾ ಹೇಳ್ತಾ ಇರ್ತಾಳೆ. ಇವರು ಮನೆಯಾಗ ತುಂಬ ಜಗಳ ಆಡ್ತಾ ಇರ್ತಾರೆ ಇವರು. ಆಮೇಲೆ ಅಜಿತ್ ಇಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ಅಜಿತ್ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ವೆಲ್ಕಮ್ ಮಾಡ್ತಾ ಇರ್ತಾರೆ. ಎಲ್ಲರೂ ಸಾರ್ನ ಅಜಿತ್ನ ವೆಲ್ಕಮ್ ಮಾಡ್ತಿದ್ದಾಗ ಏನು ಇವತ್ತು ಏನು ಸ್ಪೆಷಲ್ ಅಂತ ಕೇಳ್ತಾ ಇರ್ತಾನೆ. ಏನಿಲ್ಲ ಸರ್, ಒಂದು ಕೊಲೆ ಕೇಸ್ ಸಕ್ಸಸ್ ಆಯಿತಲ್ಲ, ಮತ್ತು ಇವಾಗ ಒಂದು ಕೇಸು ಹಾಗೇ ಇದೆ. ಅದು ಎಷ್ಟು ಹುಡುಕರು ಏನು ಕೇಳಿದ್ರು ಹೇಳ್ತಾ ಇಲ್ಲ, ಎಲ್ಲಿ ಸಿಗ್ತಾ ಇಲ್ಲ ಅಂತ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಕಾನ್ಸ್ಟೇಬಲ್ ಎಲ್ಲ ಹೇಳ್ತಾ ಇರ್ತಾರೆ. ಹೇಳಿದ್ಮೇಲೆ ಹೌದಾ ಅಂತ ಕೇಳ್ತಾ ಇರ್ತಾರೆ. ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಆಮೇಲೆ ಒಂದು ಅರ್ಧ ತಾಸಿದ್ಮೇಲೆ ಯಾಕಿನ್ನ ಭೂಮಿ ಇನ್ನೂ ಫೋನ್ ಮಾಡಿಲ್ಲ ನನಗೆ ಅಂತ ಅಜಿತ್ ಆಲೋಚನೆ ಮಾಡ್ತಾ ಇರ್ತಾನೆ. ಆಗ ಅಜಿತ್ ಫೋನ್ ಮಾಡ್ತಾನೆ ಭೂಮಿಗೆ. ಫೋನ್ ಮಾಡಿದ್ಮೇಲೆ ಈ ಕಡೆ ಭೂಮಿ ಚೆನ್ನಾಗಿ ಮಾಮ್ ಇಷ್ಟೆಲ್ಲ ನಡೆದಿದೆಯಲ್ಲ, ನಾನು ಇಲ್ಲಿ ಇರೋಕ್ಕಲ್ಲ, ಬಾ ಮಾಮ್ ಹೋಗೋಣ, ನಾವು ಇಲ್ಲಿ ಮನೇಲಿ ಇರೋದು ಯಾರಿಗೂ ಇಷ್ಟ ಇಲ್ಲ ಅಂತ ಅಂಜನಾ ಯಾವುದೊಂದು ಆ್ಯಕ್ಟಿಂಗ್ ಮಾಡಿ ಹೋಗ್ತಾ ಇರ್ತಾಳೆ ಹೊರಗಡೆ. ಹೋಗೋಣ ಅಂತಂದರೆ ನೀನು ಯಾಕೆ ಹೋಗ್ತೀಯಮ್ಮ ಪುಟ್ಟ, ನೀನು ಈ ಮನೆ ಮಗಳು, ನೀನು ಹೋಗಬಾರ್ದು, ಯಾರು ಏನು ಮಾಡಿದ್ರೆ ಯಾರು ಯಾವಾಗಲೂ ಏನು ಬಂದರೂ ನೀನು ಅವ್ರ ಮಾತು ಕೇಳ್ಕೊಂಡು ನೀನು ಹೋಗ್ತೀಯಾ ಅಂತ ಅವ್ರ ದೊಡ್ಡಪ್ಪ ಹೇಳ್ತಾ ಇರ್ತಾನೆ. ಅಂಜನಾ ಅವ್ರ ದೊಡ್ಡಪ್ಪ ಹೇಳಿದ್ಮೇಲೆ ನೀನು ಯಾಕೆ ಹೋಗ್ತೀಯ, ಅವ್ರನ್ನೇ ಕಳಿಸ್ಬಿಡೋಣ ಅಂತ ಭೂಮಿನೇ ಹೊರಗಡೆ ಹಾಕಿದ್ಮೇಲೆ ಎಲ್ಲರೂ ಮತ್ತೆ ಭೂಮಿ ಹೊರಗಡೆ ಹಾಕಿದ್ಮೇಲೆ ಪಾಪ ಭೂಮಿ ಬೇಜಾರು ಪಡ್ತಾ ಅಳ್ತಾ ಹೋಗ್ತಾ ಇರ್ತಾಳೆ. ಹೋದ್ಮೇಲೆ ಅಂಜನಾ ಎಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾಳೆ. ಆಮೇಲೆ ದೇವಯಾನಿ ಕೇಳ್ತಾ ಇರ್ತಾಳೆ, ಯಾಕೆ ನೀನು ಹೋಗಿದ್ದೆ ಒಳಗೆ ಹತ್ರ, ಯಾಕೆ ಬೆಡ್ರೂಮ್ ಹೋಗಿದ್ದೆ ಅಂತ ಕೇಳ್ತಾ ಇರ್ತಾಳೆ ಅಂಜನಾನ. ಏನಿಲ್ಲ ಮಾಮ್, ಸುಮ್ಮನೆ ಹೋಗಿದ್ದೆ ಅಂತ ಕೇಳ್ತಾ ಇರ್ತಾಳೆ. ಅವಳ ಹತ್ರ ಯಾಕೆ ಹೋಗಿದ್ದೆ, ನೀನು ಬಡವ್ರ ಮಕ್ಕಳು, ಅವರು ಭಾರಿ ಸ್ಟ್ರಿಕ್ ಅವರು ಅಂತ ದೇವಯಾನಿ ಬೈತಾ ಇರ್ತಾಳೆ. ಬೈದ್ಮೇಲೆ ಇಲ್ಲ ಆಂಟಿ, ಅವಳು ಸುಮ್ಮನೆ ಆ್ಯಕ್ಟಿಂಗ್ ಮಾಡಿದ್ದಾಳೆ, ಭೂಮಿನಿ ಹೊರಗಡೆ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ಹೀಗೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾಳೆ ಅಂತ ಅಜಿತ್ ಅವ್ರ ಅಕ್ಕ ಹೇಳ್ತಾ ಇದ್ದಾಳೆ. ಹೇಳಿದ್ಮೇಲೆ ಆಗ ಅಂಜನಾ ನಗೋತಾ ಇರ್ತಾಳೆ, ತುಂಬ ಚೆಕ್ಕಿ ನಗೋತಾ ಇರ್ತಾಳೆ. ನೊಕ್ಕಿದ್ಮೇಲೆ ದಡ್ಡಿ, ನೀನು ಯಾಕೆ ಹೋಗಿದ್ದೆ, ಅವ್ರು ಬಡವ್ರ ಮಕ್ಕಳು ಒಂದೇ ಬಿಟ್ಟಾರಂದರೆ ನಿನ್ನ ಕತೆ ಮುಗೀತು, ಅವರಷ್ಟು ಸುಲಭವಾಗಿ ನೀನು ಆಟ ಆಡೋಕ್ಕೆ ಹೋಗಬೇಡ ಅಂತ ದೇವಯಾನಿ ಹೇಳ್ತಾಳೆ. ಹೇಳಿದ್ಮೇಲೆ ಮಾಮ್ ಅವಳ ಹತ್ರ ಅವಳು ಏನು ಮಾಡೋಕ್ಕಲ್ಲ, ಸುಮ್ಮನೆ ಇರು ಮಾಮ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿ ಅವ್ರ ಹತ್ರ ವೀಡಿಯೋ ಇದೆಯಲ್ಲ, ನೀನು ಹೇಗೆ ಮಾಡಿದೆ ಈಗಲ್ಲ ಅಂತ. ಇಲ್ಲ ಮಾಮ್, ಅವಳ ಹತ್ರ ವೀಡಿಯೋನೇ ಇಲ್ಲ, ತುಂಬ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಇದ್ಲ ಅಂತ ಅಂಜನಾ ಹೇಳ್ತಾ ಇರ್ತಾಳೆ. ಓ ಹೌದಾ ಅಂತ ಹೇಳ್ತಾ ಇರ್ತಾಳೆ. ಭೂಮಿ ಫೋನ್ ಬೆಡ್ರೂಮಲ್ಲೇ ಇರುತ್ತೆ. ಅದು ಸಂಗೀತ ನೋಡಿ ಭೂಮಿ ಇದು ಫೋನ್ ಇಲ್ಲೇ ಇದೆ, ಇದೊಂದು ಕೊಟ್ಟು ಹೇಗೋ ನೋಡಿ ಬರೋಣ, ಕರ್ಕೊಂಬರೋಣ ಅಂತ ಸಂಗೀತ ಅನ್ಕೊಂಡ್ಮೇಲೆ ಸಂಗೀತ ಫೋನ್ ಕೊಡೋಕ್ಕಂತ ಹೋಗ್ತಾ ಇರ್ತಾಳೆ. ಇವರೆಲ್ಲರೂ ಮನೆಯೆಲ್ಲರೂ ಹಾಲಲ್ಲಿ ಕುಂದಿರ್ತಾರೆ. ಕುಂದಿದ್ಮೇಲೆ ನೋಡು, ನಮ್ಮ ರಕ್ತ ಸಂಬಂಧ ಆದರೂ ಕೂಡ ಯಾರನ್ನೂ ನೋಡಲ್ಲ ನಾನು, ಯಾರ ಪಾರ್ಟಿಯವ್ರು ಸುಮ್ಮನೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂಜನಾ ಅವ್ರ ದೊಡ್ಡಪ್ಪ ಹೇಳ್ತಾ ಇರ್ತಾನೆ. ಆಗ ಸಂಗೀತ ಯಾಕೆ ಹಿಂಗೆ ಮಾತಾಡ್ತಿದೀಯಾ, ಏನಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಏನಿಲ್ಲ, ಫೋನ್ ಕೊಡೋಕೆ ಹೋಗ್ತಾ ಇದೆ, ಹೋಗು ಅಂತ
ಹೋಗಮ್ಮ ನೀನು ಹೇಗೆ ಬಿಡ್ತಿ, ಕಷ್ಟ ಒಳ್ಳೇದು ಮಾಡಿದ್ರೆ ಒಳ್ಳೆಯವ್ರನ್ನ ಮನೆಗೆ ಇಟ್ಕೊಂಬೇಕಲ್ಲ, ಕೆಟ್ಟ ಮಾಡಿದವ್ರು ಮನೇಲಿ ಇಟ್ಕೊಂತೀರಿ, ಒಳ್ಳೇದು ಮಾಡೋರು ಮನೆಗೆ ಇಟ್ಕೊಂಬೇಕಲ್ಲ, ಹೊರಗಡೆ ಕಳಿಸ್ತಾರಲ್ಲ, ನಿಮಗೆ ಎಷ್ಟು ಹೇಳಿದ್ರು ಕೂಡ ನಿಮಗೆ ಬುದ್ಧಿ ಬರಲ್ಲ ಅಂತ ಸಂಗೀತನ ಬೈತಾ ಇರ್ತಾರೆ ಮನೆಯವರು. ಬೈದ ಮೇಲೂ ಹಾಗೆ ನೀನಿಲ್ಲ ಫೋನ್ ಕೊಡೋಕೆ ಹೋದೆ ಏನೋ ಅಂತ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಹೇಳಿದ ಮೇಲೂ ಆಯಿತು ಹೋಗೋಗ ಅಂತ ಹೇಳ್ತಾ ಇರ್ತಾನೆ ಅಂಚನವರ ಅಪ್ಪ. ಹೇಳಿದ ಮೇಲೂ ಅವಳ ಅಲ್ಲೇ ಬಾಗ್ಲ ಹತ್ರ ನಿಂದಿರ್ತಾಳೆ. ನಿಂತದ ಮೇಲೂ ಭೂಮಿ ಮತ್ತೆ ತಿರುಗಿ ಮತ್ತೆ ಹಿಂದಕ್ಕೆ ಮನೆಗೆ ಬಂದುಬಿಡ್ತಾಳೆ. ನಾನು ಯಾಕೆ ಹೋಗ್ಬೇಕು, ನನ್ನ ಮನೆ ನನ್ನ ಗಂಡನ ಮನೆ ಅಂತ ಭೂಮಿ ಮತ್ತೆ ಆಲೋಚನೆ ಮಾಡಿ ಮತ್ತೆ ಬರ್ತಾ ಇರ್ತಾಳೆ. ಬಂದಮೇಲೂ ಸಂಗೀತ ಬಾಮ್ಮ ಯಾಕೆ ಬಾಗ್ಲ ಹತ್ರ ನಿಂತಿ, ಬಾ ನಿಮ್ಮ ಮನೆ ಇದು ಬಾ ಅಂತ ಕೇಳ್ತಾ ಇರ್ತಾಳೆ. ಹೌದತ್ತೆ ನಮ್ಮ ಮನೆ ಇದು, ನಾನು ಹೋದರೆ ಹೇಗೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆಗ ಮನೆ ಹತ್ರ ಬರ್ತಾಳೆ. ದೇವಯಾನಿ ಅಂಚನ ಅಜ್ಜತ್ ಅವರಕ್ಕೆ ಬೆಡ್ರೂಮಲ್ಲೆಲ್ಲ ಮಾತಾಡ್ತಾ ಇರ್ತಾರೆ. ಮಾತಾಡ್ತಿದ್ದ ಮೇಲೆ ದೇವಯಾನಿ ಅಂಚನ ನೀನು ಇಲ್ಲಮ್ಮ ಸ್ವಲ್ಪ ಅಂಚನಾಗಿ ಸ್ವಲ್ಪ ನೀರು ತಗಮ್ಮ ಅಂತ ಅಜ್ಜತ್ ಅವರಕ್ಕ ಹೇಳಿ ಸುಮ್ಮನೆ ಬೇಕಂತ ಹೇಳಿರ್ತಾಳೆ. ಆಗ ಅಂಚನ ಅಜ್ಜತ್ ಅವರಕ್ಕ ನೀರು ತರಕ್ಕೆ ಹೋಗಿರ್ತಾಳೆ. ದೇವಯಾನಿ ಅಂತೇಳಿ ನೀ ಯಾಕೆ ಹೇಗೆ ಮಾಡಿದೆಯಾ ಅಂತ ನೀ ಗೊತ್ತಾ ನಿನಗೆ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಹೇಗೆ ಮಾಡೋಕೆ ಹೋಗಿದ್ಯಾ ಅಂತ ದೇವಯಾನಿ ಬೈತಾ ಇರ್ತಾಳೆ. ಮಾಮ್ ಸುಮ್ಮನೆ ಇರು ಮಾಮ್, ಇವಳು ಬಂದಾಳಸಿಂದ ನಮ್ಮ ಪ್ಲ್ಯಾನ್ ಎಂದು ಕೂಡ ಸೆಟ್ ಆಗ್ತಿಲ್ಲ ಅಂತ ಅಂಚನ ಬೈತಾ ಇರ್ತಾಳೆ. ಬೈದ ಮೇಲೆ ಯಾಕೆ ಅವಳ ಹತ್ರ ಯಾಕೆ ಹಾಗೆ ಮಾಡ್ತಾ ಇದೀಯ ಅಂತ ಹೇಗೆ ಮಾಡ್ಬೇಕು ಗೊತ್ತಾ ನಿನಗೆ, ಅದೇ ರೊಕ್ಕ ಇದ್ದಾಳಲ್ಲ ಹಾಗೆ ಮುಳ್ಳಿಂದ ಮುಳ್ಳೆ ಚುಚ್ಬೇಕು ಅಂತ ಹೇಳ್ತಾ ಇರ್ತಾಳೆ. ದೇವಯಾನಿ ಹೇಳಿದ ಮೇಲೆ ಮಾಮ್ ಆಗಲ್ಲ ಮಾಮ್, ಇವಳು ನನ್ನ ಹತ್ರ ತುಂಬ ಚಾಲೆಂಜ್ ಮಾಡ್ತಿದ್ದಾಳೆ, ನನ್ನ ತುಂಬ ಟಾರ್ಚರ್ ಕೊಡ್ತಿದ್ದಾಳೆ ಅಂತ ಅಂಚನ ಹೇಳ್ತಾ ಇರ್ತಾಳೆ. ಹೇಳಿದ ಮೇಲೂ ಆಗ ಹಾಲಲ್ಲಿ ಎಲ್ಲರೂ ಕೂತ್ಕೊಂಡು ಅವ್ರ ದೊಡ್ಡಪ್ಪ ಹೇಳ್ತಾ ಇರ್ತಾರೆ. ಅಂಚನ ಅಂತೇಳಿ ದೊಡ್ಡಪ್ಪ ಇನ್ನು ಈ ಮನೇಲಿ ನನ್ನ ಯಾರು ಇಷ್ಟಪಡಲ್ಲ, ನಾನು ಈ ಮನೇಲಿ ಇರೋಕ್ಕಲ್ಲ ಅಂತ ಅಂಚನ ಅಳ್ತಾ ಇರ್ತಾಳೆ ತುಂಬ ಬೇಜಾರು ಮಾಡ್ಕೊಂಡು. ಅಳುವಾಗ ಯಾಕೆ ಮಗಳ ಹೇಗೆ ಮಾತಾಡ್ತೀಯಾ ಅಂತ ಅಂಚನ ಅವ್ರ ದೊಡ್ಡಪ್ಪು ಕರ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಆಗ ದೇವಯಾನಿ ಕೂಡ ಯಾಕೆ ಮಗಳ ಏನಾಯಿತು ಮತ್ತೆ ಯಾಕೆ ಇನ್ನಲ್ತಾ ಇದೆಯಲ್ಲ ಅಂತ ದೇವಯಾನಿ ಕೇಳ್ತಾ ಇರ್ತಾಳೆ. ಹಾಗಲ್ಲ ಮಾಮ್ ನಾನು ಏನು ಮಾಡಿಲ್ಲ, ಸುಮ್ಮನೆ ನನ್ನ ಬೇಕು ಬರ್ತಾ ಇದ್ದಾಳೆ ಇವಳು ಅಂತ ಭೂಮಿ ಮೇಲೆ ಕೇಳ್ತಾ ಇರ್ತಾಳೆ ಅಂಚನ. ಆಯಿತು ಹೋಗ್ಲಿ ಬಿಡಿ, ಆಗಿದೆಲ್ಲ ಅಲ್ಲ ಸುಮ್ಮನೆ ಇದ್ಬಿಡ ಅಂತ ದೇವಯಾನಿ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ದೇವಯಾನಿ ಅಂತಾಳೆ ಮನೆಯವರೆಲ್ಲರ ಮುಂದೆ ಯಾಕೆ ನನ್ನ ಮಗಳಿಗೆ ಇಷ್ಟು ಕಷ್ಟ ಕೊಟ್ಟಿದ್ದಾರೋ ಏನೋ ದೇವ್ರ ಅಂತ ದೇವಯಾನಿ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಅಳ್ತಾ ಇರ್ತಾಳೆ ದೇವಯಾನಿ. ಸಂಗೀತವರು ಅಲ್ಲ ರೀ ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ, ತಪ್ಪು ಮಾಡಿದವ್ರನ್ನ ಎಲ್ಲಿಟ್ಟಿಂದ ಭೂಮಿ ಏನು ತಪ್ಪು ಮಾಡಿ ಎಲ್ಲ ಹೇಳ್ತಾ ಇದ್ದಾಳಲ್ಲ, ಭೂಮಿನ ಮನೆಯಿಂದ ಹೊರಗಡೆ ಕಳಿಸಿದಾರಲ್ಲ, ಇನ್ನೇನು ನಿಮಗೆ ಚೆನ್ನಾಗಿದೆಯಲ್ಲ, ನಿಮ್ಗೆ ಸಮಾಧಾನ ಆಗಿರ್ಬೋದಲ್ವಾ ಅಂತ ಸಂಗೀತವ್ರು ಅಂತ ಇರ್ತಾಳೆ. ಅನ್ನುವಾಗ ಅಜ್ಜಿ ನೀನು ಸುಮ್ಮನೆ ಇರ್ತೀಯ ಇಲ್ಲ, ಯಾವಾಗಲೂ ಅವಳನ್ನೇ ಹಿಂದಕ್ಕೆ ಹಾಕ್ಕೊಂಡು ಬರ್ತೀಯಲ್ಲ ನೀನು ಅಂತ ಅಜ್ಜಿ ಅಂತ ಹೇಳ್ತಾಳೆ. ಅಂದಮೇಲೆ ಆವಾಗ ಅದು ಪಾಪ ಭೂಮಿ ಮನೆಯಿಂದ ಹೊರಗಡೆ ಇದಕ್ಕೆ ಎಲ್ಲರೂ ಖುಷಿ ಪಡ್ತಾ ಇರ್ತಾಳೆ. ಈಗ ನಮಗೆ ಸಮಾಧಾನ ಆಗಿದೆ ಅಂತ ಅಂಚನ ದೇವಯಾನಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅಜಿತ್ ಅವ್ರ ಅಕ್ಕ ಕೂಡ. ಆಗ ಭೂಮಿಗೆ ಫೋನ್ ತಗೋಬೇಕಂತ ಮನೆಗೆ ಬಂದಿರ್ತಾಳೆ. ಮತ್ತೆ ಹಿಂದಕ್ಕೆ ಬಂದಮೇಲೆ ಅಜಿತ್ ಫೋನ್ ಮಾಡ್ತಾನೆ. ಏನು ಡಾರ್ಲಿಂಗ್ ಊಟ ಮಾಡಿದೆಯಾ ಇಲ್ಲ ಅಂತ ಕೇಳ್ತಾ ಇರ್ತಾನೆ ಅಜಿತ್. ಇಲ್ಲ ಇನ್ನೂ ಮಾಡಬೇಕು ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಯಾಕೆ ಇಷ್ಟ ತಗೊಂಡಿದೀಯ, ಮಾಡಬೇಕಲ್ವಾ, ಯಾರನ್ನ ಏನೇನು ಅನ್ಕೊಂಡ್ಲು, ನೀನು ಮಾಡು ಊಟ ಅಂತ ಹೇಳ್ತಾ ಇರ್ತಾನೆ. ಮುಂದಿನ ಸಂಚಿಕೆ ಏನಾಯ್ತು ಅಂತ ಮುಂಚೆ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ ಸೇರಿ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.